IMCT ಅವರು ಬರಬೇಕು ಅಂತ ಇದೆ. ಒಂದು ವಾರದಲ್ಲಿ ಮೆಮೊರಾಂಡಮ್ ಕೊಟ್ಟ ಒಂದು ವಾರದಲ್ಲಿ ಬರಬೇಕು ಅಂತ. ಅವರು ಸೆಪ್ಟೆಂಬರ್ನಲ್ಲಿ ಬಂದಿದ್ದಾರೆ, ಅಲ್ಲ ಅಕ್ಟೋಬರ್ನಲ್ಲಿ ಬಂದಿದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ ಬಂದು 9ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ 10 ಜನದ ಟೀಮ್ ಬಂದು 3 ಟೀಮ್ಗಳು ಮಾಡಿಕೊಂಡು ಇಡೀ ರಾಜ್ಯ ಎಲ್ಲ ತಾಲೂಕುಗಳಲ್ಲಿ ಬರೋ ಮೆಮೊರಾಂಡಮ್ ಪ್ರಕಾರ ಅವರೆಲ್ಲ ಪ್ರವಾಸ ಮಾಡಿ ಅವರು ಕೇಂದ್ರಕ್ಕೆ ವರದಿ ಕೊಟ್ಟಿದ್ದಾರೆ. ಕೇಂದ್ರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಅವರು ವರದಿ ಕೊಟ್ಟ ಮೇಲೆ 1 ತಿಂಗಳಲ್ಲಿ ಈ ಸೆಂಟ್ರಲ್ ಟೀಮ್ ಇದೆಯಲ್ಲ, IMCT ಅವರು ಕೊಟ್ಟ 1 ತಿಂಗಳಲ್ಲಿ ರಾಜ್ಯಗಳಿಗೆ ಕಾನೂನು ಪ್ರಕಾರ ಪರಿಹಾರ ಕೊಡಬೇಕು ಅಂತ ಇದೆ. ಸೊ ಅವರು ಮೋಸ್ಟ್ಲಿ ನೋಡಿ, ಬೇಕಾದ್ರೆ ಓದ್ಬಿಡ್ತೀನಿ ನಿಮಗೆ. ನಿಯಮಗಳು ಏನು ಕೇಂದ್ರ ಸರ್ಕಾರವೇ ರಚಿಸಿಕೊಂಡಿರುವ ಡ್ರಾಟ್ ಮ್ಯಾನೇಜ್ಮೆಂಟ್ ಮ್ಯಾನ್ಯುಯಲ್ ಪ್ರಕಾರ ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ to the drought affected area within a week of receipt of the memorandum from the state government. The AMCT will submit a report for the consideration of the central. Following the visit to the drought affected area, the central government will take a final on the assistance aid from the NDRF within a month. CT report. ರಿಪೀಟ್ ಮಾಡಲಾ ಬೇಡಲ್ಲ? ಅರ್ಥ ಆಯ್ತಲ್ಲ ಎಲ್ರಿಗೂ? ಕನ್ನಡದಲ್ಲಿ ಅದು ಇಂಗ್ಲಿಷ್ನಲ್ಲಿದೆ. ಈ ಅಂತರ ಮಂತ್ರಾಲಯದ ಒಂದು ಸೆಂಟ್ರಲ್ ಟೀಮ್ ಇದೆಯಲ್ಲ, ಇವರು ಮೆಮೊರಾಂಡಮ್ ಕೊಟ್ಟು 7 ದಿನದಲ್ಲಿ ಬರಬೇಕು, ವಿಸಿಟ್ ಮಾಡಬೇಕು, ವಿಸಿಟ್ ಮಾಡಿ ರಿಪೋರ್ಟ್ ಕೊಡಬೇಕು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ಕೊಟ್ಟ ಮೇಲೆ ಇದನ್ನು ರಿಸೀವ್ ಮಾಡ್ಕೊಂಡ್ಮೇಲೆ ಕೇಂದ್ರ ಸರ್ಕಾರ 1 ತಿಂಗಳೊಳಗಡೆ ಫೈನಲ್ ಡಿಸಿಷನ್ ತಗೋಬೇಕು. ಪರಿಹಾರ ಕೊಡೋದ್ರ ಬಗ್ಗೆ 1 ಫೈನಲ್ ಡಿಸಿಷನ್ ಮ್ಯಾನ್ಯುಯಲ್ ಪ್ರಕಾರ ಇರ್ತಕ್ಕಂಥದ್ದು. ನಾವು ಕೊಟ್ಟಿರೋದು ಮೆಮೊರಾಂಡಮ್ ಎಷ್ಟು? ಅಕ್ಟೋಬರ್ ತಿಂಗಳಲ್ಲಿ ಸೆಪ್ಟೆಂಬರ್ 23ಕ್ಕೆ ನಾವು ಕೊಟ್ಟಿದ್ದೀವಿ ಮೆಮೊರಾಂಡಮ್ ಅನ್ನು. 1 ಅಕ್ಟೋಬರ್ 9ರಿಂದ 14ರವರೆಗೆ ಬಂದು ವಿಸಿಟ್ ಮಾಡಿ ಅಕ್ಟೋಬರ್ ಕೊಟ್ಟಿದ್ದಾರೆ ಅಂತ. ಅಕ್ಟೋಬರ್ 20ಕ್ಕೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಇನ್ಫಾರ್ಮೇಶನ್. ಅದಾದಮೇಲೆ ಇವರು ನಮ್ಮ ರೆವಿನ್ಯೂ ಮಿನಿಸ್ಟ್ರು, ಅಗ್ರಿಕಲ್ಚರ್ ಮಿನಿಸ್ಟ್ರು ಮತ್ತು RDPR ಮಿನಿಸ್ಟ್ರು 3 ಜನ ಡೆಲ್ಲಿಗೆ ಹೋಗಿದ್ರು. ಯಾಕಂತಂದರೆ ಡೆಲ್ಲಿಗೆ ಹೋದಾಗ ಅವರು ಇವ್ರಿಗೆ ಇಂಟರ್ವ್ಯೂನೇ ಕೊಡಲಿಲ್ಲ ಮಿನಿಸ್ಟರ್ಸು. ಅಧಿಕಾರಿಗಳ ಜೊತೆ ಭೇಟಿ ಮಾಡಿ ಅವ್ರಿಗೆ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ಅದಾದಮೇಲೆ ಒಂದು ಸಾರಿ ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ, ಅಗ್ರಿಕಲ್ಚರ್ ಮಿನಿಸ್ಟರ್ನ ಭೇಟಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ನಾನು ಪತ್ರ ಬರೆದಿದ್ದೀನಿ ಹೋಮ್ ಮಿನಿಸ್ಟ್ರಿಗೆ, ಫೈನಾನ್ಸ್ ಮಿನಿಸ್ಟ್ರಿ. ಬಿಕಾಸ್ ಹೋಮ್ ಮಿನಿಸ್ಟ್ರು ಹೈ ಲೆವೆಲ್ ಕಮಿಟಿ ಇದೆಯಲ್ಲ, ಹೈ ಲೆವೆಲ್ ಕಮಿಟಿ ಚೇರ್ಮನ್.
ನಾನು ಪತ್ರ ಬರೆದ ಮೇಲೆ ಪ್ರೈಮ್ ಮಿನಿಸ್ಟರ್ನ ಅಪಾಯಿಂಟ್ಮೆಂಟ್ ತಗೊಂಡು ನಾನು ರೆವಿನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡ ನಾವಿಬ್ಬರು ಕೂಡ ಹೋಗಿ 19 ಡಿಸೆಂಬರ್ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೀವಿ. ಭೇಟಿ ಮಾಡಿ ಅವರಿಗೆ ಮನವಿ ಮಾಡ್ಕೊಂಡಿದ್ವಿ, ಕೂಡಲೇ NDRF ಮೀಟಿಂಗ್ ಮಾಡೋಕ್ಕೆ ಹೇಳಿ ದುಡ್ಡು ಬಿಡುಗಡೆ ಮಾಡಿ. ಕಷ್ಟದಲ್ಲಿದ್ದೀವಿ. ಕರ್ನಾಟಕದಲ್ಲಿ 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ ಅಂತ ಹೇಳಿ ನಾನು 19 ಡಿಸೆಂಬರ್ ಭೇಟಿ ಮಾಡಿದೆ. 20ನೇ ತಾರೀಕು ಡಿಸೆಂಬರ್ 20ನೇ ತಾರೀಕು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರನ್ನು ನಾನು ಮತ್ತು ಕೃಷ್ಣ ಬೈರೇಗೌಡ ಭೇಟಿ ಮಾಡಿದ್ದೆ. ಅವ್ರಿಗೆ ಭೇಟಿ ಮಾಡಿ ಎಲ್ಲನೂ ಪರಿಸ್ಥಿತಿ, ಕರ್ನಾಟಕದ ಪರಿಸ್ಥಿತಿ ಎಲ್ಲ ವಿವರಿಸಿದ್ದೀವಿ. ಸೊ 20 ಡಿಸೆಂಬರ್ 2023 ಅವ್ರು ಏನು ಹೇಳಿದ್ರು ಅಂತಂದರೆ, ಇಲ್ಲ 23ನೇ ತಾರೀಕು ಮೀಟಿಂಗ್ ಕರೆದಿದ್ದೀನಿ, ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ, ಯು ಟೇಕ್. ಪ್ರೈಮ್ ಮಿನಿಸ್ಟರ್ ಇಲ್ಲಿಗೆ ಡೆಲ್ಲಿ, ನಾನು ಅವ್ರು ಇದನ್ನು ರಿಮೈಂಡ್ ಮಾಡಿದೆ, ಈ ಥರ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ, ನಾವು ನಿಮ್ಮನ್ನು ಭೇಟಿ ಮಾಡಿ ಎಲ್ಲ ವಿವರಿಸಿದ್ದೀವಿ, ಅದನ್ನು ಮಾಡಿ ಅಂತೇಳಿ. ಇಲ್ಲ ಇಮಿಡಿಯೇಟಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಸೋ ಫಾರ್ ಇವತ್ತಿನವರಿಗೆ ಒಂದು ತಿಂಗಳಲ್ಲೇ ಅವರು ರಿಪೋರ್ಟ್ ಸಬ್ಮಿಟ್ ಆದಮೇಲೆ IMCT ರಿಪೋರ್ಟ್ ಕೊಟ್ಟ ಮೇಲೆ ಒಂದು ತಿಂಗಳಲ್ಲೇ ಮಾಡಬೇಕು ಅಂತ ಇದ್ದರೂ ಕೂಡ ಇವತ್ತಿನವರಿಗೆ ಬಿಡುಗಡೆ ಮಾಡಿಲ್ಲ. ಇದು ಮೀನ್ ವೈಲ್ ನಾವು ರೈತರಿಗೆ ಕಷ್ಟ ಇದೆ ಅಂತೇಳಿ ನಾವೇನು ಮಾಡಿದ್ದೀವಿ ಅಂತಂದರೆ, ತಾತ್ಕಾಲಿಕವಾಗಿ 2,000 ರೂಪಾಯಿನವರೆಗೆ, ಅಲ್ಲಿ 2,000ವರೆಗೆ ಸುಮಾರು 33,44,000 ರೈತರಿಗೆ, 33,44,000 ರೈತರಿಗೆ 650 ಕೋಟಿ ರೂಪಾಯಿಗಳನ್ನು ನಮ್ಮ ಟ್ರೆಜರಿ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದೀವಿ. 650 ಕೋಟಿ. ಸೊ ಇಲ್ಲಿವರೆಗೆ ಬರಗಾಲ ನಿಭಾಯಿಸ್ತಕ್ಕಂಥ ಕೆಲಸವನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ. ಕುಡಿಯೋ ನೀರಿನಲ್ಲಿರ್ಬೋದು, ಮೇವಿಂದಿರ್ಬೋದು, ಆಮೇಲೆ ಉದ್ಯೋಗ ಕೊಡ್ತಕ್ಕಂಥದ್ದು ಇರ್ಬೋದು ಇವತ್ತಿನವರಿಗೆ. ಸೊ ಮೇವು ಬೆಳೀಲಿಕ್ಕೋಸ್ಕರ 10 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಮೇವುಗೋಸ್ಕರ 40 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೀವಿ. ಕುಡಿಯೋ ನೀರಿಗೋಸ್ಕರ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ದೀವಿ? ಒಟ್ಟು ಎಲ್ಲ ಸೇರಿದ್ರೆ 800 ಇನ್ನೂ 850 ಕೋಟಿ ಇದೆ. 870 ಕೋಟಿ ರೂಪಾಯಿ ಇವತ್ತಿನವರೆಗೆ ಬಿಡುಗಡೆ ಮಾಡಿದ್ದೀವಿ. ಸುಮಾರು ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ದುಡ್ಡಿದೆ, 800 ಕೋಟಿ, ಸುಮಾರು 800 ಕೋಟಿ ರೂಪಾಯಿನಷ್ಟು ದುಡ್ಡಿದೆ. ಆಮೇಲೆ ತಹಸೀಲ್ದಾರ್ಗಳ ಹತ್ರ ಟಾಸ್ಕ್ ಫೋರ್ಸ್ಗಳು ಮಾಡಿದ್ದೀವಿ, MLAಗಳ ಅಧ್ಯಕ್ಷತೆಯಲ್ಲಿ, ಅಲ್ಲಿ ಕೂಡ ದುಡ್ಡು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಾನು ಇತ್ತೀಚೆಗೆ DC ಗಳು, CEO ಗಳು ಮೀಟಿಂಗ್ ಮಾಡಿ ಇದರಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಅವರಿಗೆ ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು, ಮೇವಿಗೆ ತೊಂದರೆ ಆಗಬಾರ್ದು, ಎಲ್ಲ ಅಗತ್ಯ ಇರ್ತದೆ ಅಲ್ಲಿ ಗೋಶಾಲೆಗಳನ್ನು ಮಾಡಿ ನೀರಿನ ತೊಟ್ಟಿಗಳನ್ನು ಮಾಡಿಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಹೊಸದಾಗಿ ಬೋರ್ವೆಲ್ಗಳು ತೋಡಬೇಕಾದಂಥ ಅನಿವಾರ್ಯತೆ ಇದ್ದರೆ ಹೊಸದಾಗಿ ಬೋರ್ವೆಲ್ಗಳನ್ನು ತೋಡಬೇಕು. ಈಗಿರ್ತಕ್ಕಂಥ ಬೋರ್ವೆಲ್ಗಳಿಗೆ ಫ್ಲಶಿಂಗ್ ಮಾಡಬೇಕು, ಅದಕ್ಕೆ ಪೈಪ್ ಹಾಕಿ ನೀರು ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಜೊತೆಗೆ ಖಾಸಗಿಯವರ ಬೋರ್ವೆಲ್ಗಳನ್ನು ಕೂಡ ಕೊಂಡ್ಕೋಬೇಕು, ಬಾಡಿಗೆಗೆ ತಗೋಬೇಕು ಅಂತ ಎಲ್ಲ ಹೇಳಿದ್ದೀವಿ. ಸೊ ಇಲ್ಲಿವರೆಗೆ ಭಾಳ ಯಶಸ್ವಿಯಾಗಿ ಬರಗಾಲವನ್ನು ಎದುರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ರೈತರಿಗೆ ಸುಮಾರು 4,600 ಕೋಟಿ ಇನ್ಪುಟ್ ಕೊಡಬೇಕಾಗಿರ್ತಕ್ಕಂಥ ಪರಿಹಾರ 4,600 ಕೋಟಿಯಷ್ಟು
ಬರೀ ಇನ್ಪುಟ್ಗೆ Input ಇನ್ಪುಟ್ subsidy. ಸಬ್ಸಿಡಿ ಕೊಡ್ತಕ್ಕಂಥದ್ದು ಮಾಡಬೇಕು. ನಾವು ಕೊಟ್ಟಿರ್ತಕ್ಕಂಥದ್ದು 650 ಕೋಟಿ ರೂಪಾಯಿ ತಾತ್ಕಾಲಿಕ ಕೊಟ್ಟಿದ್ದೀವಿ, ಮೊದಲನೇ ಕಂತು ಅಂತ. ಇನ್ನು ಉಳಿದದೆಲ್ಲ ಕೇಂದ್ರ ಸರ್ಕಾರ ಕೊಡಬೇಕಲ್ಲ, ಅಂದ್ ಇಟ್ ಈಸ್ ಅವರ್ ಆಬ್ಲಿಗೇಷನ್. ಇಟ್ ಇಸ್ ನಾಟ್ ಜಸ್ಟ್ ಕೊಡೋದಲ್ಲ, ಅದು obligation on the part of the Government of India under the Disaster Management Act 2005. ಇಂಥ ಸನ್ನಿವೇಶಗಳಲ್ಲಿ ಅವರು ಕೊಡೋದು ಕಾನೂನು ಮಾಡಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಫೈನಾನ್ಸ್ ಕಮಿಷನ್ಗಳು ಒಂದು ತಿಂಗಳು 23 ಇವತ್ತಿಗೆ ಅವ್ರಿಗೆ ಸಬ್ಮಿಟ್ ಮಾಡಿದ್ದು ಯಾವತ್ತು ರಿಪೋರ್ಟು? ಅಕ್ಟೋಬರ್ 20. ನಾವು ಸೆಪ್ಟೆಂಬರ್ ಮೆಮೊರಾಂಡಮ್ ಕೊಟ್ಟು ಅಕ್ಟೋಬರ್ 20 ತಾರೀಕಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 5 ತಿಂಗಳಾಯ್ತು. 5 ತಿಂಗಳಾದರೂ ಕೂಡ ₹1 ಬಿಡುಗಡೆ ಮಾಡಿಲ್ಲ. 1 ತಿಂಗಳಲ್ಲೇ ಕೊಡಬೇಕು ಅಂತ ಇರೋದು ಕಾನೂನು ಪ್ರಕಾರ. 5 ತಿಂಗಳಾದರೂ ಕೊಟ್ಟಿಲ್ಲ. ಅದಕ್ಕೆ ನಮಗೆ ಬೇರೆ ದಾರಿ ಇಲ್ಲದೇನೆ ಕೋರ್ಟ್ ಅಪ್ರೋಚ್ ಮಾಡಿ ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಫೈಲ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಕಾನೂನು ರೀತಿಯ ನಮಗೆ ಪರಿಹಾರ ಕೊಡಬೇಕು. ಆಕ್ಟ್ ಪ್ರಕಾರ ಮತ್ತೆ ಮ್ಯಾನ್ಯುಯಲ್